ಹಾಯ್ ಫ್ರೆಂಡ್ಸ್, ಅನುಷಾಸ್ ಕಿಚನ್ಗೆ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ನಾವು ನೋಡ್ತಾ ಇದ್ದೀರಲ್ವ, ಮಡಿಕೆ ಒಳಗೆ ಬೇಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಬನ್ನಿ ಈಗ ಅನುಷ್ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಹಾಯ್ ಅನುಷ್ ಅವರೇ. ಹಾಯ್, ಹಲೋ. ಈ ಲಾಕ್ಡೌನಲ್ಲಿ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈ ಲಾಕ್ಡೌನಲ್ಲಿ ಏನೇನು ಮಾಡಿದ್ರಿ? ಏನೇನು ಮಾಡಿದೆ? ಆಟ ಆಡಿದೆ, ಕ್ಲಾಸ್ ಕೇಳಿದೆ, ಊಟ ಮಾಡಿದೆ. ಈಗ ಅಡುಗೆ ಕಲಿತಾ ಇದ್ದೀನಿ. ಹೌದಾ? ಈಗ ಬೇಳೆ ಸಾಂಬಾರು ನೀವು ನೋಡ್ತಿದ್ದೀರಲ್ಲ, ಪ್ರಿಪೇರ್ ಆಗ್ತಾ. ಹಾಂ ಅನುಷ್ ಅವರೇ, ಈ ಲಾಕ್ಡೌನಲ್ಲಿ ನೀವೇನು ಸ್ಪೆಷಲ್ ಆಗಿ ಕಲ್ತ್ರಿ? ನಾನು ಈ ಅಡುಗೆ ಕಲಿತಾ ಇದ್ದೀನಿ. ಒಳ್ಳೆ ಅಡುಗೆ ಮಾಡೋದು ಕಲಿತಾ ಇದ್ದೀನಿ ಈ ಲಾಕ್ಡೌನಲ್ಲಿ. ನಮ್ಮ ವೀಕ್ಷಕರಿಗೋಸ್ಕರ ಇವತ್ತು ನೀವು ಯಾವ ಅಡುಗೆ ಮಾಡ್ಕೊಡ್ತಾ ಇದ್ದೀರಾ? ಬೇಳೆ ಸಾಂಬಾರ್. ಅದು ಮಡಿಕೆಯಲ್ಲಿ ಪ್ರಿಪೇರ್ ಆಗ್ತಾ ಇರೋ ಬೇಳೆ ಸಾಂಬಾರ್. ಸೂಪರ್ ಆಗಿರುತ್ತೆ ಅನ್ನಿ ಹಾಗಾದ್ರೆ. ಹೌದು, ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಹೌದು. ಬನ್ನಿ ನಮ್ಮ ವೀಕ್ಷಕರೆಲ್ಲ ಸೇರಿ ನೋಡ್ಕೊಂಡು ಬರೋಣ. ಓಕೆ. ಹಾಯ್ ಫ್ರೆಂಡ್ಸ್, ಬನ್ನಿ ಈಗ ಅನುಷ್ ಅವರು ನಮಗೋಸ್ಕರ ಮಡಿಕೆಯಲ್ಲಿ ಮಾಡಿರೋ ಬೇಳೆ ಸಾರನ್ನ ಹೇಳ್ಕೊಡ್ತಾರಂತೆ. ಹೇಳಿ ಅನುಷ್ ಅವರೇ, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು. ಫಸ್ಟು ಮಡಿಕೆ ತಗೋಬೇಕು. ಓಕೆ. ನೆಕ್ಸ್ಟು ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೋಬೇಕು. ಎಲ್ಲ ವೆಜಿಟೇಬಲ್ಸ್ ಅಂದರೆ ಬೀನ್ಸ್, ಆನಿಯನ್, ಕ್ಯಾರೆಟ್, ಬೀಟ್ರೂಟ್, ಪೊಟ್ಯಾಟೊ ಎಲ್ಲನೂ ಕಟ್ ಮಾಡ್ಕೋಬೇಕು ನೀಟಾಗಿ. ಎಷ್ಟು ಕಟ್ ಮಾಡ್ಕೋಬೇಕು? ಏನು 1/4 kg, ಅರ್ಧ kg, 1 kg? ನಿಮಗೆ ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ಕಟ್ ಮಾಡ್ಕೋಬೇಕು. ಒಂದು 1/4 kg ಆದರೆ 1-3 ಜನಕ್ಕೆ ಆಗುತ್ತೆ. ಓಕೆ. ಎಷ್ಟೆಷ್ಟು ಬೀನ್ಸು, ಎಷ್ಟು ಕ್ಯಾರೆಟು ಏನಾದ್ರು ಹೇಳ್ತೀರಾ? ಕ್ಯಾರೆಟ್ ನಾನೀಗ 1-2 ಕ್ಯಾರೆಟು, ಒಂದು 5-6 ಬೀನ್ಸ್, ಮತ್ತು ಬೇಳೆ ಒಂದು ಕಪ್ ಇಲ್ಲ 2 ಕಪ್ಸ್ ಬೇಳೆ ತಗೋಬೇಕು. ಯಾವ ಕಪ್ ಸೈಜು? ಚಿಕ್ಕ ಕಪ್. ಓಕೆ. ಮತ್ತೆ ಇಷ್ಟೆಲ್ಲ ತಗೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನ ಬೇಳೆ ಬೇಯಿಸ್ಬಿಟ್ಟು ಸಾರಿಗೆಲ್ಲ ಹಂಗೆ ಹಾಕ್ಬಿಡೋದ? ಏನು? ನೋ ಹಂಗೆ ಮಾಡಕ್ಕೆ ಹೋಗ್ಬೇಡಿ. ಫಸ್ಟ್ ಬೇಳೆ ಬೆಂದಾದ್ಮೇಲೆ ಬೇಳೆ ಕುದಿಯೋವಾಗ ಕಟ್ ಮಾಡ್ಕೊಂಡಿರೋ ತರಕಾರಿನೆಲ್ಲ ಅದ್ರೊಳಗೆ ಹಾಕ್ಬಿಟ್ಟು ಹಂಗೆ ಕಟ್ ಮಾಡ್ಕೊಂಡ್ಬಿಡ್ತೀರಾ? ತರಕಾರಿನೆಲ್ಲ ತೊಳೆಯೋದು ಅಭ್ಯಾಸ ಇಲ್ವಾ ನಿಮಗೆ? ಇಲ್ಲ ತೊಳಿಬೇಕು. ತೊಳೆದ್ಬಿಟ್ಟು ಎಲ್ಲ ಕಟ್ ಮಾಡ್ಕೋಬೇಕು. ನಾನು ಇನ್ನೊಂದು ಗೊತ್ತಾ, ತರಕಾರಿ ಒಳಗೆ ಕೊಳೆ ಇರುತ್ತೆ ಅಂತ ಉಪ್ಪು ಸೋಡಾ ಪುಡಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ತೊಳೆದು ಕಟ್ ಮಾಡಿ ನೆಕ್ಸ್ಟ್ ಅದನ್ನ ಬೇಯಿಸ್ತಾ ಇರೋದು. ನೋಡಿ ವೀಕ್ಷಕರೇ, ಅನುಷ್ ಅವ್ರು ಹೇಳ್ತಾ ಇದ್ದಾರೆ, ಉಪ್ಪು ಮತ್ತೆ ಸೋಡಾ ಪುಡಿ ಎಲ್ಲಾನು ಹಾಕೊಂಡು ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅದನ್ನ ಕಟ್ ಮಾಡಿಬಿಟ್ಟು ಹಾಕ್ಬೇಕು. ಇಷ್ಟ. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಕುದಿಬೇಕಾದ್ರೆ ಉಪ್ಪು, ಖಾರದ ಪುಡಿ, ಆಮೇಲೆ ಸಾಂಬಾರ್ ಪುಡಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಮಿಕ್ಸಿಗೆ ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಕುದಿಬೇಕಾದ್ರೆ ಅದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಲಾಸ್ಟಲ್ಲಿ ಒಗ್ಗರಣೆ ಹಾಕಿದರೆ ಬೇಳೆ ಸಾಂಬಾರು ರೆಡಿ ಮಾಡ್ತೀವಿ. ಒಗ್ಗರಣೆ ಅಂದರೆ ಯಾವ ಥರ? ಒಗ್ಗರಣೆ ಅಂದರೆ ಎಣ್ಣೆ, ಆಮೇಲೆ ಸಾಸಿವೆ, ನೆಕ್ಸ್ಟ್ ಕರಿಬೇವು, ಆಮೇಲೆ ಕೊತ್ತಂಬರಿ, ಆಮೇಲೆ ಈರುಳ್ಳಿ, ಇಷ್ಟೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ನೆಕ್ಸ್ಟ್ ಲಾಸ್ಟಿಗೆ ಸಾಂಬಾರಲ್ಲಿ ಆ್ಯಡ್ ಮಾಡೋದು. ಓಕೆ. ಇಷ್ಟ ಆದರೆ ಫೈನಲಿ ನಮ್ಮ ಬೇಳೆ ಸಾಂಬಾರ್ ರೆಡಿ. ಇದು ಪಾತ್ರೆಯಲ್ಲಿ ಮಾಡಿದರೆ ಪಾತ್ರೆ ಸಾಂಬಾರ್ ಆಗುತ್ತೆ, ಮಡಿಕೆಯಲ್ಲಿ ಮಾಡಿದರೆ ಮಡಿಕೆ ಸಾಂಬಾರ್ ಆಗುತ್ತೆ. ಹಂಗಾರೆ ಇದರಲ್ಲಿ ಏನು ಸ್ಪೆಷಲ್ ಇಲ್ಲ ಅನ್ನಿ? ನೋ ಮಡಿಕೆಲಿ ನಿಮಗೆ ಗೊತ್ತಲ್ಲ, ಹಿಂದಿನ ಕಾಲದಲ್ಲೆಲ್ಲ ಮಡಿಕೆಲಿ ಸಾಂಬಾರು ಮಾಡ್ತಿದ್ರು, ಎಷ್ಟು ಗಟ್ಟಿ ಮುಟ್ಟಾಗಿರ್ತಿದ್ರು. ನಾವು ಅದಕ್ಕೆ ಸ್ವಲ್ಪ ಬ್ಯಾಕ್ ಹೋಗೋಣ ಅಂತೇಳಿ ಮಡಿಕೆಲಿ ಸಾಂಬಾರು ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಅನುಷ್ ಅವರು ನಮಗೋಸ್ಕರ ಎಷ್ಟು ಒಳ್ಳೆ ರೆಸಿಪಿನ ಹೇಳ್ಕೊಡ್ತಾ ಇದ್ದಾರೆ ಮಡಿಕೇಲಿ. ಅದು ನಮ್ಮ ಓಲ್ಡ್ ಜನ್ರೇಷನ್ ಅವರು ಹೇಗೆ ಆರೋಗ್ಯವಾಗಿದ್ರು ಅನ್ನೋದನ್ನ ನಮಗೆ ಈ ರೆಸಿಪಿ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಅನುಷ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಅನುಷ್ ಅವರೇ, ನೀವೇನಾದ್ರು ಹೆಲ್ತ್ ಟಿಪ್ ಏನಾದ್ರು ಕೊಡ್ತೀರಾ? ಹೆಲ್ತ್ ಟಿಪ್ ಏನು ಅಂದರೆ, ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ನೋಡ್ಕೊಂಡು ಬರೋಣ ಅನುಷ್ ಅವರು ನಮಗೆ ಕೊಡ್ತಾ ಇರ್ತಕ್ಕಂಥ ಆರೋಗ್ಯ ಸಲಹೆ ಏನು ಅಂತ. ಹೇಳಿ ಅನುಷ್ ಅವರೇ, ನಮಗೋಸ್ಕರ ಏನು ಆರೋಗ್ಯ ಸಲಹೆ ಹೇಳ್ತಿದ್ದೀರಾ? ಪ್ರತಿದಿನ 1 ಟೇಬಲ್ ಸ್ಪೂನ್ ತುಳಸಿ ರಸ ಸೇವಿಸೋದ್ರಿಂದ ಗಂಟಲು ಇನ್ಫೆಕ್ಷನ್ ಇರಲ್ಲ, ಮತ್ತು ರಕ್ತ ಯಾವಾಗಲೂ ಶುದ್ಧಿಯಾಗಿರುತ್ತೆ, ಹೊಟ್ಟೆ ನೋವು ಕಾಣಿಸ್ಕೊಳ್ಳಲ್ಲ. ಓಕೆ, ಇವತ್ತು ಅನುಷ್ ಅವ್ರು ಹೇಳಿರ್ತಕ್ಕಂಥ ಟಿಪ್ಪು ತುಂಬಾ ಯೂಸ್ಫುಲ್ ಆಗಿದೆ. ಏನಂದರೆ
ಬ್ಲಡ್ಡು ಪ್ಯೂರಿಫಿಕೇಶನ್ ಆಗುತ್ತೆ, ಹ್ಮ್. ಮತ್ತೆ ಹೊಟ್ಟೆ ನೋವು ಬರೋದಿಲ್ಲ, ಹಾ. ಗಂಟ್ಲಲ್ಲಿ ತುಂಬಾ ಜನಕ್ಕೆ ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಅದು ಇರೋದಿಲ್ಲ. ಹ್ಮ್. ಅಲ್ಲಿಗೆ ಮನೇಲೇ ಇರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಇವತ್ತಿನ ಈ ಸಂಚಿಕೆನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಬಾಯ್. ಬಾಯ್.